ಅಪ್ಪ ಏನೋ ಮಗ. ಇವತ್ತು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ವಾಟ್ಸಪ್ ಸ್ಟೇಟಸ್ ಅಲ್ಲೆಲ್ಲ ನೋಡ್ತಾ ಇದ್ದೆ ಅಪ್ಪ. ಏನು ಎಲ್ಲ ಈ ಬ್ರದರ್ಸ್ ಡೇ, ಸಿಸ್ಟರ್ಸ್ ಡೇ, ಫಾದರ್ಸ್ ಡೇ, ಮದರ್ಸ್ ಡೇ ಅಂತೆಲ್ಲ ಹಾಕೋತಾ ಇದೆ. ಒಂದೇ ದಿನಕ್ಕೆ ಸೀಮಿತವಾಗೋಯ್ತಪ್ಪ. ಅದು ಹೆಂಗೋ ಮಗ, ಅವರು ಏನೋ ತಮ್ಮ ಹೆಸರಿಗೋಸ್ಕರ ಅದನ್ನ ಹಾಕೋತಾರೆ. ನಾವೇ ಕಣ್ಣಾರೆ ನೋಡ್ತಿಲ್ವೇನೋ ಸಮಾಜದಲ್ಲಿ. ಹೌದು. ಒಂದೇ ಒಂದ್ ದಿವಸಕ್ಕೆ ಇದು ಅಣ್ಣ ತಮ್ಮನ ದಿನ, ಇದು ಅಕ್ಕ ತಂಗಿಯರ ದಿನ, ಇದು ಅಮ್ಮನ ದಿನ, ಇದು ಅಪ್ಪನ ದಿನ ಅಂತ ಹಾಕೊಂಡ್ಬಿಟ್ರೆ ಪ್ರೀತಿ ಬಂದ್ಬಿಡ್ತದೇನೋ. ಮತ್ತೆ ನೋಡೋ, ಎಷ್ಟೋ ಜನ ತಮ್ಮ ತಂದೆ ತಾಯಿಗಳನ್ನ ಅನಾಥಾಶ್ರಮದಲ್ಲಿ ಬಿಟ್ಟಿರ್ತಾರೆ. ಅದು ನಿಜ ಏನೋ. ಹಂಗೆ ಅಣ್ಣ ತಮ್ದಿರೋ ಅದೇ ದಾಯದಿಗಳು ಕಿತ್ತಾಡ್ತಾ ಇರ್ತಾರೆ. ಅಯ್ಯೋ, ಅದ್ ಯಾಕೆ ಹೇಳ್ತೀಯ ಕಿತ್ತಾಡೋದು? ನಾನೇ ನೋಡಿದೀನಿ ಸ್ವತಃ. ಅಪ್ಪ ಹೆಣವಂಗ್ ಮಲ್ಗವ್ನೆ, ಅಪ್ಪ ಮಾಡಿ ಆಸ್ತಿಗೋಸ್ಕರ ಇವರಿಬ್ರು ಒಳ್ಳೆ ದ್ವೇಷಿಗಳ ತರ ಕಿತ್ತಾಡ್ತಾರೆ. ಅವ್ರನ್ನ ಅಪ್ಪನ ಹೆಣನ ಮಣ್ಣು ಮಾಡಿರೋದಿಲ್ಲ ಇನ್ನುವೆ ಅಂತವ್ನು ನಾವು ನೋಡಿದೀವಿ. ಇವೆಲ್ಲ ಸುಮ್ಮನೆ ಶೋಗೆ ಕಣೋ. ಒಂದ್ ದಿನಕ್ಕೆ ಶೋಕಿಗೆ ಹಾಕೋತಾರೆ ಕೆಲವರು, ಗೊತ್ತಾಯ್ತಾ? ಮತ್ತೆ ಕೆಲವ್ರು ಚೆನ್ನಾಗಿ ನೋಡ್ಕೋತಾರೆ ಅಪ್ಪ ಅಮ್ಮನ್ನ. ಈಗ ನಾವೇ ನೋಡಿಲ್ವಾ ಅಪ್ಪ ಅಮ್ಮನ್ನ ಎಷ್ಟು ಜನ ವೃದ್ಧಾಶ್ರಮಕ್ಕೆ ಸೇರ್ಸಿಲ್ಲ? ಹೌದಾ? ಜೊತೆಲಿ ಇಟ್ಕೊಂಡವ್ರೆ ಅಪ್ಪ ಅಮ್ಮನ್ನ? ಇಟ್ಕೊಂಡಿಲ್ಲ. ಹಂಗೆ ಈ ಅಣ್ಣ ತಮ್ದಿರು ಅಷ್ಟೇ, ಕಿತ್ತಾಡ್ ಬಡ್ದಾಡ್ತಾರೆ. ಅರ್ಧ ಅಡಿ ಜಾಗಕ್ಕೂ ಕೊಲೆ ಮಾಡ್ಬಿಟ್ಟವ್ರು ಕಣೋ. ಅಯ್ಯೋ ಬಿಡಾಕೋ. ಅದ್ ಯಾವತ್ತುವೆ ಇಡೀ ದಿವಸ ಇಡೀ ಜೀವನ ಪೂರ್ತಿ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ರೆ ಮನುಷ್ಯನಾಗಿ ಬದುಕುದಕ್ಕೂ ಆ ಸಂಬಂಧಗಳಿಗೂ ಅರ್ಥ ಇರುತ್ತೆ, ಸಾರ್ಥಕತೆ ಬರುತ್ತೆ. ಗೊತ್ತಾಯ್ತಾ? ಗೊತ್ತಾಯ್ತಾ.